ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಓರಿಯನ್ ಮಾಲಲ್ಲಿ ಬಂದಿರ್ತೀವಿ. ಸೊ ಇಲ್ಲಿ ಕ್ರಿಸ್ಮಸ್ದೆಲ್ಲ ಡೆಕೋರೇಷನ್ ಇದೆ ಅಂತ ಹೇಳಿ ಮಕ್ಕಳು ಹೋಗೋಣ ಅಂತ ಹಠ ಮಾಡಿದ್ರು. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಇವತ್ತು ಮಧ್ಯಾಹ್ನ ಆಗಿದೆ, ಟೈಮ್ ಆಗಲೇ 1:30 ಆಗಿದೆ ಅನಿಸುತ್ತೆ. ಈಗ ನಾವು ಓರಿಯನ್ ಮಾಲಿಗೆ ಬಂದಿದ್ದೀವಿ. ನಾವಿವಾಗ ವೆಸ್ಟ್ ಸೈಡ್ಗೆ ಬಂದಿದ್ದೀವಿ. ನೋಡೋಣ ಏನಾರು ಆಫರ್ಸ್ ಇದ್ರೆ ಅಂತ ಹೇಳಿ. ಎಲ್ಲ ಜಾಸ್ತಿ ಬ್ಲ್ಯಾಕ್ ಕಲರ್ ಕಲೆಕ್ಷನ್ಸ್ ಇದ್ದಾವೆ. ನಮ್ಮ ಮೋನಿಶ್ ಅವರು ಇದು ಯಾವುದೋ ತೆಗಿತಾ ಇದ್ದಾರೆ. ಚೆನ್ನಾಗಿದೆ ನನ್ನ ಬೇಬಿ. ಎಲ್ಲ ಜಾಸ್ತಿ ಬ್ಲ್ಯಾಕಲ್ಲೇ ಕಲೆಕ್ಷನ್ಸ್ ಇದೆ ನೋಡಿ. ಇದೆಲ್ಲ ಬ್ಲ್ಯಾಕ್. ಹಾಯ್ ಶ್ರೇಯಾ, ಬತ್ತಿಯಾ ದಿನಲ್ಲ ಕಣ ಹಾಯ್ ಮನೋ. ಇದೆಲ್ಲ ವಾಚಸ್. ಇದಿಲ್ಲ ಆ್ಯಪಲ್ ವಾಚ್ 23,900. 23,900. ಮೊಬೈಲ್ ಜೊತೆ ತಗೊಂಡಿದ್ರಲ್ಲ, ಕೆಟ್ಟೆ ಹೋಯ್ತದೆ. ಆ್ಯಪಲ್ ವಾಚ್ 17 Pro Max ತಗೊಂತೀರಾ? ನಿಮ್ಮ ಎಲ್ಲರ ಫೋನು ಮಾರ್ಬಿಟ್ಟು ಯಾರಾದರೂ ಬರಲ್ಲ. ಎಷ್ಟಿದು? ಎಷ್ಟು? ಹಲೋ, ಇಟ್ಬಿಟ್ಟು ಬನ್ನಿ, ಒಂದು ವಿಡಿಯೋ ಫೋಟೋ ತಗೊಂಡು. ಎಷ್ಟು? 130. ಇಲ್ಲಿ 17 Pro Max ಇತ್ತು. ಸೊ ಹಾಗಾಗಿ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ ಎಷ್ಟಿರ್ಬೋದು, ಯಾವ ರೀತಿ ಬರುತ್ತೆ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಅಂತ. ಮತ್ತು ಇಲ್ಲೆಲ್ಲ ಟ್ಯಾಬ್ಗಳಿದೆ, ಲ್ಯಾಪ್ಟಾಪ್ಸ್ ಇದೆ. ತುಂಬ ಚೆನ್ನಾಗಿತ್ತು. ಎಲ್ಲನೂ ನೋಡ್ಬೋದು ಒಂದ್ಸತಿ, ನೋಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಮೊಬೈಲ್ ಫೋನ್ಸು ಅಷ್ಟೇ. ಸೊ ಚೆನ್ನಾಗಿದ್ದವು ಎಲ್ಲನೂ. ಹೊಸದು ಈ ಥರ ಚೆಕ್ ಮಾಡೋದಕ್ಕೆ ತುಂಬ ಇಷ್ಟ ಅಷ್ಟೇ. ಇದು ಅಷ್ಟು ಏರ್ಪಾಡ್ಸು, ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಂತೂ ಮಾಲ್ಗಳಲ್ಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಸೊ ಹೊರಗಡೆ ಶಾಪ್ಸಲ್ಲೂ ಓಕೆ, ಬಟ್ ಮಾಲ್ಗಳಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಬಟ್ ಆನ್ಲೈನಲ್ಲೂ ಸಿಗುತ್ತೆ. ಬಟ್ ಅದೇನು ಸೆಕೆಂಡ್ಸಾ ಅಥವಾ ಏನು ಅಂತ ಗೊತ್ತಿರೋದಿಲ್ಲ. ಸೊ ಕಮ್ಮಿ ರೇಟ್ಗಿರುತ್ತೆ. ಡಿಸ್ಕೌಂಟ್, ಈಗ ನ್ಯೂ ಇಯರ್, ಕ್ರಿಸ್ಮಸ್ ಎಲ್ಲ ಆಫರ್ ಬಿಡ್ತಾ ಇದ್ದಾರೆ ಎಲ್ಲದರಲ್ಲೂ ಆನ್ಲೈನಲ್ಲಿ. ಅದರಲ್ಲಿ ನೋಡಿದ್ರೆ ಇದಕ್ಕಿಂತ ಒಂದು 2-3 ಅಥವಾ 5,000 ಅಷ್ಟೇ ಕಮ್ಮಿ ಇರುತ್ತೆ. ಸೊ ನೋಡಿ, ಮಕ್ಕಳೆಲ್ಲ ಈ ಟ್ಯಾಬ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗಳೂ ಹೋಗಿ ಎಲ್ಲದರಲ್ಲೂ ನೋಡ್ತಾ ಇದ್ದಾಳೆ. ಏನು ಐಫೋನ್ 17 Pro Max ತಗೊಳಕ್ಕೆ ಹೋಗಿದ್ರಾ? ಮುಟ್ಟಕ್ಕೆ ಹೋಗಿದ್ದ. ಚೆಕ್ ಮಾಡೋಕೆ ಹೋಗಿದ್ದೆ. ಫೋಟೋ ಕ್ಯಾಮ್ರಾ ಚೆನ್ನಾಗಿತ್ತು, ಕ್ವಾಲಿಟಿ. ಫೋಟೋನು ತಗೊಂಡು ತುಂಬ ಚೆನ್ನಾಗಿತ್ತು. ಸಂಡೇ ಆಲ್ರೆಡಿ ಮಾಲ್ಗೆ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಹೆಣ್ಮಕ್ಳಿಗೆ ಕ್ರಿಸ್ಮಸ್ದು ಡೆಕೋರೇಷನ್ ಇರುತ್ತಲ್ವ, ಹಾಗಾಗಿ ಓರಿಯನ್ ಮಾಲ್ಗೆ ಬಂದಿದ್ದೀವಿ ಇವತ್ತು. ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಒಂದು ರೌಂಡ್ ಹೊಡಿತಾವ್ರೆ ಅಮ್ಮಮ್ಮ ಮೊಮ್ಮಗಳು. ಬನ್ನಿ ಹೋಗೋಣ. ಅಲ್ಲಿ ಬರ್ತಾವ್ರೆ ಇಬ್ರು. ಓಹೋ, ಅಮ್ಮಮ್ಮನ ಒಂದು ರೌಂಡ್ ಹೊಡಿಸ್ತಾವಳೆ ಫುಲ್ಲು. ಏನು ನೋಡಕ್ಕೆ ಹೋಗಿದ್ರಿ? ಹಾಂ, ಮೂಚಿ ಪ್ಯಾಂಟಲೂನ್ಸ್ದು ಕೋಟ್ಸ್. buy 2 get 20% off.
ಒಂದು ತಗೊಂಡ್ರೆ 10% ಆಫ್. ಚೆನ್ನಾಗಿರುತ್ತೆ ಚಳಿಗೆ. ಕೋಟ್ಸ್ಗಳು ಕಲರ್ಸ್ ಇದೆ ಇದರಲ್ಲಿ. ಈಗ ಪ್ಯಾಂಟ್ರೂನಸ್ ಬಂದಿದ್ದೀವಿ, ಸುಮ್ಮನೆ ಹಾಗೆ ನೋಡೋಣ ಇಷ್ಟ ಆದರೆ ಅಂತ ಹೇಳಿ. ನೋಡಿ ಇಲ್ಲಿ ಒಂದು ಪೇರ್ ಮಾಡಿದ್ದಾರೆ, ಈ ಥರ ಡ್ರೆಸ್ಗೆ ಈ ರೀತಿ ಹಾಕ್ಕೊಬೋದು. ಇಲ್ಲೇನು ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ. ಸೊ ಈ ರೀತಿ ಕೋಟ್ಗಳು ಚಳಿಗೆ ಈ ರೀತಿ ಪರ್ಚೇಸ್ ಮಾಡ್ತಾರಲ್ಲ, ಸ್ವೆಟರ್ಸು, ಜರ್ಕಿನ್ ಕೋಟ್ಸ್ಗಳು ಆ ರೀತಿ ಇತ್ತು. ಎಲ್ಲ ಲಾಂಗ್ ಗೌನ್ಗಳೇ ಇತ್ತು ತುಂಬ. ಸೊ ಬಾಡಿಕಾನ್ದು ನೋಡಿ ಈ ಥರ ಜೀನ್ಸ್ದಿದೆ, ಜೀನ್ಸ್ ಮ್ಯಾಚ್ ಮಾಡೋವಂಥದ್ದು ಟಾಪು ಮತ್ತು ಪ್ಯಾಂಟ್ ಎಲ್ಲ ಇತ್ತು. ಬರೀ ಟಾಪ್ಗೆ ಇದೆ, ಜೀನ್ಸ್ ಟಾಪ್. ಎಷ್ಟು ಎಲ್ಲದಕ್ಕೂ ಹೋದ್ವಿ. ಪ್ಯಾಂಟಲ್ಲೂನಸ್ಸು, ಮ್ಯಾಕ್ಸು, ಮತ್ತು ಇಲ್ಲೇ ಜುಡಿಯೋ ಇರಲಿಲ್ಲ ಓರಿಯನ್ ಮಾಲಲ್ಲಿ. ಸೊ ಬಟ್ ವೆಸ್ಟ್ ಸೈಡ್ಗೆ ಹೋದ್ವಿ. ಎಲ್ಲದರಲ್ಲೂ ಸ್ವಲ್ಪ ಕಾಸ್ಟ್ಲಿನೇ ಅನಿಸ್ತು. ಯಾವುದ್ರಲ್ಲಿ ಕಮ್ಮಿ ಇದೆ, ಯಾವ ಥರ ಡಿಸೈನ್ಸ್ ಇದೆ ಅಂತೆಲ್ಲ ನೋಡಿಕೊಂಡು ಬಂದ್ವಿ. ಇಷ್ಟ ಆದರೆ ತೊಗೊಳ್ಳೋಣ ಅಂದ್ಕೊತೀವಿ. ಫುಲ್ಲು ಕಾಸ್ಟ್ಲಿ, 1000 ಮೇಲೆ ಎಲ್ಲನೂ 1500. ಇದೊಂದು ಟೀ ಶರ್ಟ್ಗೆ 1800 ಇತ್ತು. ಸೊ ನೋಡಿ ಇಲ್ಲಿ ಮತ್ತು ಕುರ್ತಾಸ್ಗಳಿದ್ವು, ಟಾಪ್ಸು 600 ಯಾವ್ದು ತೊಗೊಂಡ್ರು. ಚೆನ್ನಾಗಿತ್ತು ಬಟ್ಟೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಕುರ್ತಾಸು. ಬಟ್ಟೆ ಚೆನ್ನಾಗಿದೆ, ಅದಕ್ಕೆ ಜಾಸ್ತಿ 900 ಇದೆ. ಇಲ್ಲ ಇಲ್ಲ, ಯಾವ ರೇಟ್ ಇದ್ದರೂ ಅಲ್ಲಿ ಹಾಕಿರೋ ರೇಟೇ. ಬೆಳಕಿಗೆ ಮಾಡಬೇಕು. ಚೆನ್ನಾಯ್ತಾ? ಇದು ಅಷ್ಟೇ ಎಲ್ಲ 600 ರುಪೀಸ್. ಕಿಡ್ಸ್ ಸೆಕ್ಷನ್ಗೆ ಬಂದಿದ್ದೀವಿ. ನನ್ನ ಮಗಳು ಇದೊಂದು ಕ್ಯಾಪ್ ಹಿಡ್ಕೊಂಬಿಟ್ಟು ಅದನ್ನು ತಗೋತೀನಿ ಅಂತ ಆಟ ಮಾಡ್ತಾ ಇದ್ದಾಳೆ. ಸ್ಲಿಪ್ಪರ್ಸು, ಶೂಸ್ ನೋಡಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ. ಎಲ್ಲೋ ಯಾವುದು ಯೂಸ್ ಆಗುವಂಥದ್ದು ತಗೋಬೇಕು ಮನ. ನೋಡಿಲಿ ಚೆನ್ನಾಗಿರೋವಂಥ ಟ್ರೆಡಿಷ್ನಲ್ ಡ್ರೆಸ್ಸಸ್ ಇದ್ದಾವೆ. ಬಾಯಿಲಿ 11 to 12 ಇಯರ್ಸ್. ಇದೆಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ರೆ ಕಮ್ಮಿ ಇರುತ್ತೆ. ಇಲ್ಲಿ ಶಾಪ್ಗೆ ಬಂದು ನೋಡಿ ಇರುತ್ತೆ, ಬಟ್ ಇಲ್ಲಿ ಮಾಲ್ಗಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ. ಇದೆಲ್ಲ ಸ್ಲಿಪ್ಪರ್ಸ್, ಇದೆಲ್ಲ ಬ್ಯಾಗ್ಸ್ಗಳಿರೋವಂಥ ಏರಿಯಾ. 1800 ನೋಡಿ ಈ ಬ್ಯಾಗು. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ಕ್ಯೂಟಾಗಿದೆ, ಬಟ್ ಕಾಸ್ಟ್ಲಿನೇ ಅಂತ ಅನ್ನಿಸ್ತು. ಬೇರೆ ಈ ಥರ ಕಾಸ್ಟ್ಲಿ ಇದ್ರೂ ಕೊಟ್ಟು ತಗೊಳ್ಳೋ ಅಂಥವ್ರು ಇರ್ತಾರೆ. ಸೊ ಹಾಗಾಗಿ ನಮ್ಗೆ ಹಾಗನ್ನಿಸ್ತೆ ಅಷ್ಟೇ ಕಾಸ್ಟ್ಲಿ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿರೋ ಡಿಸೈನ್ಸ್ಗಳಿದ್ದಾವೆ ಅಂತ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ, ರೇಟಿಗೆ ತಕ್ಕನಾಗಿರುತ್ತೆ. ಸೊ ನನ್ನ ಮಗಳು ಎಲ್ಲ ಕಡೆನೂ ಓಡಾಡ್ಕೊಂಡು ಹುಡ್ಕೊಂಡು ಯಾವ್ದು ಇಷ್ಟ ಆಗುತ್ತೋ ತೆಗಿಯೋದು, ಹಾಕೋದು, ನೋಡೋದು, ಆಮೇಲೆ ನನ್ನ ಹತ್ರಕ್ಕೆ ಎತ್ಕೊಂಡು ಓಡಿ ಬರ್ತಾಳೆ, ಅಮ್ಮ ನೋಡಮ್ಮ ಇದು ಚೆನ್ನಾಗಿದೆ ಅಂತ ಹೇಳಿ. ನಾನು ಬೇಡ ಅಂದರೆ ಸಿಟ್ಟು ಮಾಡ್ಕೊಳ್ಳೋದು, ಓಡಾಡ್ತಾ ಇರ್ತಾಳೆ ಎಲ್ಲ ಕಡೆನೂ. ಇಲ್ಲಿದ್ದಾವೆ ನೋಡು. ಇದು 700. ಆಲ್ರೆಡಿ ಇಲ್ಲೊಂದು ಟ್ರೈ ಮಾಡ್ತಿದ್ದಾಳೆ. ಅದು ಒಂದಕ್ಕೊಂದು ಇದಿರುತ್ತೆ, ಎತ್ತು ಬ್ಯಾಗ್ ಎಲ್ಲ ನೆಲ್ಲಕ್ಕೆ ಹಾಕ್ಬಾರ್ದು. ನನಗಂತೂ ಸ್ಲಿಪ್ಪರ್ಸು ಅದೆಲ್ಲನೂ ಜುಡಿಯೋನಲ್ಲೇ ಕಮ್ಮಿ ಅನಿಸುತ್ತೆ. ಇದು ನೋಡಿ ಈ ಸ್ಲಿಪ್ಪರ್ಗೆ 1000 ರುಪೀಸ್ ಇದೆ. ಸೊ ಮಕ್ಕಳು ಹೇಳಿದ್ರೆ ಕೇಳಲ್ಲ. ಸೊ ಹಠ ಮಾಡ್ತಾರೆ, ನೀನೇನು ಕೊಡ್ಸಲ್ಲ ಅಮ್ಮ ಕರ್ಕೊಂಡು ಬಂದರೆ ಅಂತ ಹೇಳ್ತಾರೆ. ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಯಾವುದೋ ಆಫರ್ಸ್ ಇಲ್ಲ, ಏನಿಲ್ಲ. ಸೊ ನೋಡೋಣ. ಮಕ್ಕಳು ಅಂತೂ ಬಿಡಲ್ಲ, ಏನಾದ್ರು ನೋಡಿಬಿಟ್ರೆ ನನ್ನ ಮಗಳು ಸ್ಲಿಪ್ಪರ್ ಅಂತ ಎಲ್ಲೋದ್ರೂ ಬರೀ ಸ್ಲಿಪ್ಪರ್ಸೇ ತೊಗೊಳತ್ತಾಳೆ. ಸೊ ಅದಕ್ಕೆ ಸ್ಲಿಪ್ಪರ್ಸು ಜುಡಿಯೋನಲ್ಲೂ ಬೈ 2 at 699 ಯಾವ್ದಾದ್ರು ತೊಗೊಬೋದು. ಶರ್ಟ್ಸ್ ವೆರೈಟಿ ಕಲರ್ಸ್ ಇದ್ದಾವೆ. ಇದು ಅಷ್ಟೇ 599 ಆನ್ವರ್ಡ್ಸ್. ನೆಕ್ಸ್ಟ್ ಸ್ವೆಟ್ ಶರ್ಟ್ಸ್ 699 ಆನ್ವರ್ಡ್ಸ್. ಎಲ್ಲ ಸ್ವೆಟ್ ಶರ್ಟ್ಸ್ ಕಣೋ.
ಇಲ್ಲಿ ಮ್ಯಾಕ್ಸಲ್ಲಿ ಮಾತ್ರ ಹೊಸ ಹೊಸ ಕಲೆಕ್ಷನ್ಸ್ ಇತ್ತು, ಬಾಯ್ಸ್ಗೆ ಗರ್ಲ್ಸ್ಗೆಲ್ಲನೂ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ. ಬಟ್ ಚಿಕ್ಕ ಮಕ್ಕಳಿಗೆ ಅಷ್ಟೇ ಇದ್ದಿದ್ದು 8 ಇಯರ್ಸ್ ಒಳಗಡೆ ಲೆಗಿನ್ಸ್ ಆಗ್ಬೋದು, ಟ್ರ್ಯಾಕ್ ಪ್ಯಾಂಟ್ಸು, ಟೀ ಶರ್ಟ್ಸು, ಇದು ಕಾರ್ಡ್ ಸೆಟ್ಗಳಿವೆಲ್ಲನೂ ತುಂಬ ಚೆನ್ನಾಗಿದ್ವು. ಚಿಕ್ಕ ಮಕ್ಕಳುಗಳಿಗಂತೂ ನೋಡೋಕೆ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಬಟ್ಟೆ. ಸೊ ನೋಡಿ, ಫ್ರಾಕ್ಸ್ ಆಗಿರ್ಬೋದು, ಟೀ ಶರ್ಟ್, ಪ್ಯಾಂಟ್ಸ್ಗಳು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಏನಂತೆ ನೋಡೋ, ಏನೋ ಇದು 2 to 8 ಇಯರ್ಸ್ ಸಾಫ್ಟ್ ಮಕ್ಳಿಗಂತೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ 2 to 8 ಇಯರ್ಸ್ ಮಕ್ಕಳಿಗೆ. ಬಟ್ಟೆಗಳಂತೂ ಎಷ್ಟು ನೋಡಿದ್ರೂ ಸಾಲಲ್ಲ. ಚಿಕ್ಕ ಮಕ್ಕಳು ಬಟ್ಟೆಗಳಂತೂ ಯಾವ್ದು ನೋಡಿದ್ರು ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅನಿಸುತ್ತೆ. ಸೊ ಈ ಬಟ್ಟೆಗಳ ಸವಾಸನೆ ಬೇಡ ಅಂತ ಹೇಳಿ ಎಷ್ಟು ತೊಗೊಳ್ಳೋದು, ಎಲ್ಲೋದ್ರೂ ಅಲ್ಲೂ ನೋಡು ಇಲ್ಲೂ ನೋಡು ಅಂತ ಹೇಳಿ ಬಟ್ಟೆಗೆ ಎಷ್ಟು ದುಡ್ಡು ಇಡೋದಾಗುತ್ತೋ. ಈಗ ನೆಕ್ಸ್ಟು ಈ ಕಡೆ ಶಾಪಿಂಗ್ ಎಲ್ಲ ಮುಗಿಸಿ ಆಲ್ರೆಡಿ 3 o'clock ಆಗ್ತಾಯಿದೆ ಟೈಮು. ಸೊ ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು ಈಗ ಫುಡ್ ಕೋರ್ಟಿಗೆ ಬಂದ್ವಿ ಮೇಲೆ. ಸೊ ಸಿಕ್ಕಾಪಟ್ಟೆ ಜನ ಇದ್ರು, ಕುತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಮಕ್ಕಳು ಫಲೂಡಾ, ಐಸ್ ಕ್ರೀಮ್ಸ್ ಎಲ್ಲ ಬೇಕು ಅಂದರು, ಸ್ವಲ್ಪ ತೊಗೊಂಡ್ವಿ. ಆಮೇಲೆ KFCಲಿ ಹೋಗಿ ಚಿಕನ್ ತೊಗೊಂಡು ಸೊ KFCಲೆಲ್ಲ ತಿಂದ್ಕೊಂಡು ಈಗ ನೆಕ್ಸ್ಟು ಮೇಲೆ ಹೋದ್ವಿ. ಇಲ್ಲಿ ಹ್ಯಾಮ್ಲೀಸ್ ಇತ್ತು, ಇದರಲ್ಲಿ ಏನಿದೆ ನೋಡೋಣ ಅಂತ ಹೇಳಿ. ಮಕ್ಕಳದೇ ಬರೀ ಟಾಯ್ಸು ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಇಲ್ಲಿರೋ ಅಂಥದ್ದು. ಸೊ ನನ್ನ ಮಗಳಂತ ಎಲ್ಲೂ ಬಿಡಲ್ಲ ಅಂತೇಳಿ ಎಲ್ಲ ನೋಡೋದಕ್ಕೆ ಅಲ್ಲೂ ಹೋಗ್ತಾಳೆ. ಎಲ್ಲ ನೋಡ್ಕೊಂಬಂದ್ಬಿಟ್ಟಮ್ಮ ಅಲ್ಲಿದೆ ಇಲ್ಲಿದೆ ಬಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಸೊ ನಾನೇನಾದ್ರು ಬೇಡ, ಅದು ತುಂಬ ಕಾಸ್ಟ್ಲಿ, ಮತ್ತು ಏನಕ್ಕೆ ನೀನು ಚಿಕ್ಕ ಮಗುನ ಈ ಥರ ರ್ಯಾಬಿಟ್ ಎಲ್ಲ ಇಟ್ಕೊಂಡು ಆಟ ಆಡೋದಕ್ಕೆ ಅಂದರೆ ಕೇಳಲ್ಲ. ಅಲ್ಲ ಒಂದು 2 ಸಲ ಓಡಾಡ್ತದೆ, ಒಂದು 2 ಸಲ ಮಂಕಿ ನೋಡು ಚೆನ್ನಾಗಿದೆ. ವಾವ್, ಚೆನ್ನಾಗೈತೆ. ಮೋನಂತ ತಬ್ಗೋದೈತದು ನೋಡು. ಹ್ಯಾಮ್ಲೀಸಲ್ಲಂತೂ ಬರೀ ಫುಲ್ಲು ಟಾಯ್ಸ್ಗಳು, ಮಕ್ಳಿಗೆ ಬೇಕಾಗಿರುವಂತಹ ಗೊಂಬೆ, ಅದು ಇದು ಗೇಮ್ ಆಡೋವಂಥದ್ದು. ಸೊ ಬರೀ ಅದೇನೇ. ಇಲ್ಲೂ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಸೊ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದ್ವು, ಬಟ್ ಕ್ವಾಲಿಟಿ ಇರೋವಂಥ ಐಟಮ್ಸ್ಗಳು, ಬಟ್ ಕಾಸ್ಟ್ಲಿ. ಸೊ ತುಂಬ ಚೆನ್ನಾಗಿತ್ತು. ಸೊ ನೋಡ್ಬೋದು ನಾನು. ಇದೆ ಕ್ರಿಸ್ಮಸ್. ಒಳಗೆ ಹೋಗೋಕ್ಕೆ ಟಿಕೆಟ್ ತೊಗೊಳೋಣ ಬಾ. ಚೆನ್ನಾಗಿದೆ. ನಾವಿಲ್ಲಿ ಔಟ್ಸೈಡ್ ಬಂದ್ವಿ ಈಗ. ಇಲ್ಲಿ ಸೊ ತುಂಬ ಜನ ಇದ್ದರು. ಇಲ್ಲಿ ಕ್ರಿಸ್ಮಸ್ ಟ್ರೀ ಎಲ್ಲ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇದನ್ನು ನೋಡೋಕ್ಕೆ ಅಂತಲೇ ನನ್ನ ಮಕ್ಕಳು ಹೋಗೋಣ ಮಾಲ್ಗೆ ಅಂತ ಹೇಳಿ ಹಿಂಸೆ ಮಾಡಿ ಕರ್ಕೊಬಂದಿದ್ದಂಥದ್ದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಲಾಸ್ಟ್ ಟೈಮ್ ಅಲ್ಲಿ ಸ್ಟೆಪ್ಸ್ಗಳ ಮೇಲೆಲ್ಲ ಕೂತಿದ್ವಿ ನಾವು. ಇಲ್ಲಿ 25th ಬಂದಿದ್ವಿ, ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು, ತುಂಬ ಚೆನ್ನಾಗಿತ್ತು. ರಾತ್ರಿ ನೈಟ್ ಬಂದಿದ್ವಿ ಲಾಸ್ಟ್ ಟೈಮು. ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಇದ್ದಾಗಂತೂ. ಇವತ್ತು ಮಧ್ಯಾಹ್ನನೇ ಬಂದಿದ್ದೀವಿ. ನನ್ನ ಮಗಳು ಇಲ್ಲಿ ನೋಡಿ ಭರತನಾಟ್ಯನೇ ಸ್ಟಾರ್ಟ್ ಮಾಡಿದ್ದಾಳೆ. ಈಗ ನನ್ನ ಮಗಳು, ಅಮ್ಮ, ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು. ಸೊ ಹಾಗಾಗಿ ಎಲ್ಲರನ್ನೂ ನಿಲ್ಲಿಸಿ ಫೋಟೋ ಎಲ್ಲ ತೆಗೆಸಿದೆ. ಸೊ ನೆಕ್ಸ್ಟು ಇದಕ್ಕೆಲ್ಲ ಟಿಕೆಟ್ ತೊಗೊಬೇಕು. ಇದು ಮಿರರ್ ಮೇಜ್ ಅಂತ, ಅಲ್ಲಿ ಕ್ರಿಸ್ಮಸ್ ಟ್ರೀ ಮಾಡಿದಾರಲ್ಲ ಅದರ ಕೆಳಗಡೆ ಒಳಗಡೆ ಇದೆ. ಚಿಕ್ಕ ಮಕ್ಕಳಿಗೆ 50 rupees, ದೊಡ್ಡವ್ರಿಗೆಲ್ಲ 100, 200 ಈ ರೀತಿ 3 ಮೆಂಬರ್ಸ್ಗೆ, 4 ಮೆಂಬರ್ಸ್ಗೆ ಈ ರೀತಿ ಇತ್ತು. ಸೊ ಸಿಕ್ಕಾಪಟ್ಟೆ ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟು ಜನ ಇದ್ದರು ಅಂದರೆ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ. ಇದು ಒಳಗಡೆ ಇರೋವಂಥದ್ದು ಮಿರರ್ ಮೇಜ್ ಈ ರೀತಿ ಇತ್ತು ಒಳಗಡೆ. ನಾನು ಮಕ್ಕಳನ್ನೆಲ್ಲ ಕಳಿಸ್ದೆ. ಸೊ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಮ್ಮ ನಾನು ಹೊರಗಡೆನೇ ಕೂತಿದ್ವಿ. ಒಳಗಡೆನೂ ಎಷ್ಟು ಜನ ಇದ್ದಾರೆ ನೋಡಿ. ಸೊ ನಾನು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಕೆಳಗಡೆ ನೆಲನೂ ಹೇಗಿದೆ ಅಂತ ಲೈಟಿಂಗ್ಸಲ್ಲೇ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಈ ಥರ ಸ್ಟಾರ್ಸ್ ಎಲ್ಲ ಹಾಕಿ ಫುಲ್ಲು ಡೆಕೋರೇಷನ್ ಮಾಡಿ, ಸಾಂಗ್ಸ್ ಎಲ್ಲ ಇದೆ ಒಳಗಡೆ. ಸೊ ಸಾಂಗ್ಸ್ ಎಲ್ಲ ನಾನು ಹಾಕಿಲ್ಲ. ಸೊ ಮಕ್ಕಳನ್ನೆಲ್ಲ ಕಳಿಸಿ ಮಕ್ಕಳೆಲ್ಲ ನೋಡಿಕೊಂಡು 15 minutes ಟೈಮ್ ಇರುತ್ತೆ. ಸೊ ಒಬ್ರಿಗೆ 4 ಮೆಂಬರ್ಸ್ಗೆ 400 rupees ಅಂತ ಹೇಳಿ. ಸೊ ಮಕ್ಕಳೆಲ್ಲ ಹೋಗಿ ನೋಡ್ಕೊಂಡು ಬಂದರು. ಒಂದು ಸತಿ ಹೋಗಿ ನೋಡ್ಕೊಬರೋವರೆಗೂ ಇಲ್ಲಾಂದರೆ ಅವ್ರಿಗೆ ಸಮಾಧಾನ ಆಗಲ್ಲ. ನೈಟಲ್ಲಾದರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಇಲ್ಲಿಂದ ನೀರು ಬರ್ತಾ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಫುಲ್ ಅಪಾರ್ಟ್ಮೆಂಟ್ಸ್. ನೆಕ್ಸ್ಟ್ ಹೀಗೆ ವಿಜಯನಗರಕ್ಕೆ ಬಂದ್ವಿ. ಇಲ್ಲಿ ಎಲ್ಲ ಸ್ಯಾರಿಗಳು ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಸೇಲ್ ಹಾಕಿದ್ರು. ಸೊ ಹಾಗಾಗಿ ನೋಡ್ತಾ ಇದ್ದೀವಿ. 1170 ಇದು. ಸೇಲ್ ಇದು.
ಇಂದ್ರಪ್ರಸ್ಥ ಹೋಟೆಲ್ ಹತ್ರ ಜಾಕಿದೆಲ್ಲ ಸೇಲ್ ಆಗ್ತಾರೆ, ಜಾಕಿದೆಲ್ಲ ಇಲ್ಲಿ. ಇದು ನೋಡಿ ಚೆನ್ನಾಗಿದೆ, 1170 ಅಂತೇಳಿ. ಮತ್ತು ಇದೆಲ್ಲ ನಾವು ಡ್ರೆಸ್ ಮೆಟೀರಿಯಲ್ಗೆ ಸ್ಟಿಚ್ ಮಾಡಿಸುವಂಥದ್ದು. ಇದೆಲ್ಲ ಕಾಟನ್ ಸ್ಯಾರೀಸ್ ಹಾಕಿದ್ದಾರೆ ತುಂಬ. ನೋಡಿ ಆ ಕಡೆ ಎಲ್ಲ ನೋಡ್ತಿದ್ದಾರೆ. ಇದೆಲ್ಲ ಕಾಟನ್ ಸ್ಯಾರೀಸ್ 660 ಇದೆ. ತುಂಬ ಕಲರ್ಸ್ ಇದ್ದಾವೆ, ಚೆನ್ನಾಗಿದೆ ಕಾಟನ್ ಸ್ಯಾರೀಸ್. ಇದು ಫುಲ್ಲು ಫುಲ್ ಕಾಟನ್ ಸ್ಯಾರೀಸ್ ಇದೆಲ್ಲ ತುಂಬ ಚೆನ್ನಾಗಿದೆ ಕಾಟನ್ನು. ಒಂಥರ ಕೂಚಂಪಲ್ಲಿ ಡಿಸೈನ್ ಥರ ಇದೆ. ಇದೆಲ್ಲ ಫುಲ್ಲು ಡ್ರೆಸ್ ಪೀಸ್ಗಳೇ, ಸಲ್ವಾರ್ ಸೆಟ್ಸ್. ಮಕ್ಕಳು ಈ ಕಡೆ ಬೆಲ್ಜಿಯಂ ವೇಫರ್ಸ್ ಬೇಕು ಅಂತ ಹೇಳಿ ಈ ಕಡೆ ಹೋಗಿದ್ವಿ ಶಾಪಲ್ಲಿ. ಅವ್ರು ರೆಡಿ ಮಾಡಿಕೊಡೋ ಅಷ್ಟರಲ್ಲಿ ಒಂದು 10 ಮಿನಿಟ್ಸ್ ಆಗುತ್ತೆ. ರೆಡಿ ಮಾಡಿಕೊಟ್ಮೇಲೆ ತೊಗೊಂಡು ತಿಂತಾ ಇರಿ ಅಂತ ಹೇಳಿ. ಅಮ್ಮ ನಾನು ಪಕ್ಕದಲ್ಲೇ ಇದು ಸೇಲ್ ಇತ್ತು, ಹಾಗಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಸ್ವಲ್ಪ ಅಮ್ಮ ಸ್ಲಿಪ್ಪರು, ನಾನು ಅಮ್ಮ ಇಬ್ಬರು ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡು ಅಲ್ಲೆಲ್ಲ ಸೇಲಲ್ಲಿ ಹೋಗಿ ಸ್ಯಾರೀಸ್ ಎಲ್ಲ ನೋಡಿದ್ವಲ್ಲ, ನೋಡ್ಕೊಂಡು ಬಂದ್ವಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ, ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು.